ಅಜ್ಜಿ ನಮಗೆಲ್ಲ ಹೇಳ್ತಿದ್ದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಿದ್ದಲ್ಲ. ಈಗ ಹೆಂಗೆ ನೋಡ್ಕೊತಾವಳೆ ಪೊದ್ದಿ, ಸಂದಾಕ್ ನೋಡ್ಕೊತಾವಳೆ ಪೊದ್ದಿ. ಅವಳು ಸಂದಾಕ್ ನೋಡ್ಕೊಳ್ಳೋದ ಆರೋಗ್ಯವಾಗಿ ನೋಡ್ಕೊತಾವಳೆ ನನ್ನಂತೂ. ಏನು ಗೊತ್ತಾ, ಬೆಳಗ್ಗೆ ಮುದ್ದೆನೇ ತಿಂತೀನಿ. ತಿಂಡಿ ಪಂಡಿ ಎಲ್ಲ ತಿನ್ನೋಕ್ಕಿಲ್ಲ. ಕಾಪಿ ಗಿಪಿ ಎಲ್ಲ ಬಿಡಿಸ್ಬಿಟ್ಟವಳೆ. ಕಾಪಿ ಗಿಪಿ ಎಲ್ಲನೂ ಕುಡಿಯೋಂಗೇನೇ ಇಲ್ಲ. ಕಾಪಿ ಕುಡಿಯೋಂಗಿಲ್ಲ, ತಿಂಡಿ ಗಿಂಡಿ ಎಲ್ಲನೂ ತಿನ್ನಂಗಿಲ್ಲ. ಅಮ್ಮಿ ನಂಗೆ ಶುಗರು ಬಿ ಪಿ ಬಂದ್ಬಿಟ್ಟೈತಿ. ನನಗೆ ಗೊತ್ತೇ ಇಲ್ಲ ನೋಡಿ ನಂಗೆ ಶುಗರು ಬಿ ಪಿ ಬಂದೈತೆ ಅಂತ. ಅಯ್ಯೋ ಪೊದ್ದಿ ಹೇಳ್ದಾಗ ಏನೇ ಗೊತ್ತಾಗಿದ್ದು ನನಗೂ ಶುಗರು ಬಿ ಪಿ ಬಂದೈತಿ ಅಂತ. ಯಾರಚ್ಚಿ ನಿಂಗೆ ಹೇಳಿದ್ದು ಶುಗರು ಬಿ ಪಿ ಬಂದೈತಿ ಅಂತ? ಆಸ್ಪತ್ರೆಗೆ ಹೋಗಿದ್ದೇನು? ಅಂತ ಆಸ್ಪತ್ರೆಗೆ ಹೋಗ್ಲಿ ನಾನು? ಆಸ್ಪತ್ರೆಗೆ ಹೋಗ್ಲಿ ಕಣವ್ ನಾನು. ಆಸ್ಪತ್ರೆಗೆ ಬೇರೆ ಹೋಗಕ್ಕೆ ಪೊದ್ದಿನೇ ನೀ ಹೇಳಿದ್ ನೋಡಿದ ಮಕ್ಕನಾಗೇನಿಯಾ. ಡಾಕ್ಟ್ರು ನಾವು ಹೋಗಿ ಮಾತಾಡ್ಸ್ಕೊಂಬಂದು ಡಾಕ್ಟ್ರ ಹತ್ರ ಎಲ್ಲನೂ ಹೇಳಿ ಡಾಕ್ಟ್ರನ್ನ ಕೇಳಿ ಏನು ಎತ್ತ ಅಂತ ವಿಚಾರಿಸಿ ಅವಳೇನೇ ತಾಯಿ ಹೇಳಿದ್ದು ಎಲ್ಲನೂ ಡಾಕ್ಟ್ರದೆಲ್ಲ ವಿಚಾರಿಸಿ ಮಾಡಿ ನಿಮಗೆ ಶುಗರು ಬಿ ಪಿ ಎಲ್ಲ ಬಂದ್ಬಿಟ್ಟೈತೆ ಕಣಮ್ಮಿ ನಿನಗೆ. ತಿನ್ನಂಗಿಲ್ಲ ಅಂತ ಡಾಕ್ಟ್ರೇ ನೀ ಹೇಳಿದ್ರು. ಯಪ್ಪ ನಾನು ತಿನ್ನಕ್ಕಿಲ್ಲ ಕಣವ್ ನಾನಂತೂ. ಎಲ್ಲ ಪೊದ್ದಿ ಡಾಕ್ಟ್ರ ಹತ್ರ ಚೆಕ್ ಮಾಡಿಸಿದ್ದಂಗೆ ಶುಗರು ಬಿ ಪಿ ಅಂತ ಐತೆ ಅಂತ ಹೆಂಗೆ ಹೇಳ್ತೀಯಾ? ನೀನು ನೋಡ್ಕೋಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಸುಳ್ಳು ಹೇಳಿ ಅಜ್ಜಿನೇ ನೀ ಯಾಮರಿಸ್ತಾ ಇದೆಯೇನೇ ಮಳ್ಳಿ ನೀನು. ಹಬ್ಬಬ್ಬಬ್ಬ ನಿನ್ನಂತೋಳ್ನ ನಾನು ಎಲ್ಲೂ ನೋಡೇ ಇಲ್ಲ ಬಿಡು ನಿನ್ನಂತೋಳ್ನ. ಹುಡುಕ್ಬೇಕು, ಹುಡುಕಿ ತಡಕಿ ಹುಡುಕ್ಬೇಕು ನಿನ್ನಂತೂ. ಮಾಡ್ತೀನಿ ನನಗೇನೆ ಎಷ್ಟೆಲ್ಲ ಮಾಡಿದೆ ಅಲ್ವಾ ನೀನಂತೂ. ಈಗ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಷ್ಟು ಇಷ್ಟೆಲ್ಲ ಈ ಅಜ್ಜಿನ ಕರ್ಕೊಂಡೋಗಿ ನಾನು 100 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋದ್ರೂ ಪರವಾಗಿಲ್ಲ. ಈ ಅಜ್ಜಿನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಸರಿಯಾಗಿ ಮಾಡ್ತೀನಿ ನೋಡು. ಅಯ್ಯೋ ಅಜ್ಜಿ ಶುಗರು ಬಿ ಪಿ ಐತಾ? ನೀನು ನೋಡಿದ್ರೆ ನಂಗೆ ಬೇಜಾರಾಯ್ತೈತೆ. ನಮ್ಮ ಮನೆಗೆ ಅಯ್ಯೋ ನನಗೆ ಪಾಯಸ ಕುಡಿಬೇಕು ಅನ್ನಿಸ್ತೈತೆ, ಜಾಮೂನ್ ತಿನ್ನಬೇಕು ಅನ್ನಿಸ್ತೈತೆ, ಅದು ತಿನ್ಬೇಕು ಅನ್ನಿಸ್ತೈತೆ, ಇದು ತಿನ್ಬೇಕು ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಮಾಡ್ಬಿಟ್ರಿ. ಈಗ ಪೊದ್ದಿ ಮನೆಗೆ ಹೋಗ್ಬಿಟ್ಟು ಏನು ತಿಂದಿದ್ದಂಗೆ ಕುಂತಿದ್ದೀರಾ ಅಂದರೆ ದೇವ್ರೊಡೆ ನಂಗೆ ಹೊಟ್ಟೆ ಉರಿತೈತೆ ಕಣಜ್ಜಿ. ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇನು ನನಗೆ. ಏನು ಮಾಡೋದ ಏನೋ ಹೋಗಮ್ಮಿ ಅತ್ತಾಗೆ. ಏನು ಮಾಡನಿ. ಇಂಥ ರೋಗಗಳು ಬಂದ್ಬಿಟ್ರೆ ತಿನ್ನೋಕ್ಕಾಯ್ತದ? ನಾನು ಇನ್ನೂ 8 ವರ್ಷ ಬದುಕಿರ್ಬೇಕು. ನಿಮ್ಮ ಮಕ್ಕಳು ಮದುವೆಗಳೆಲ್ಲ ನೋಡ್ಬೇಕು ನಾನು. ನನಗಿನ್ನೂ ಮಕ್ಕಳೇ ಆಗಿಲ್ಲ, ಮಕ್ಕಳು ಮದುವೆ ಬೇರೆ ನೋಡ್ಬೇಕಾ? ಅಜ್ಜಿ ಸರಿ ಅಜ್ಜಿ, ನನಗೂ ನಿನ್ನ ಮೇಲೆ ಶಾನೆ ಲವ್ ಐತೆ ಕಣಜ್ಜಿ. ತೋರಿಸ್ಕೊಳಕ್ಕೆ ಟೈಮ್ ಇರಲಿಲ್ಲ ಅಷ್ಟೇನ್ಯ. ಅಜ್ಜಿ ಬಾ ನನ್ನ ಜೊತೆಗೆ. ಯೋಲ್ಗಮ್ಮಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ ಬಾ. ಬ್ಯಾಡ್ ಕಣವ ಪೊದ್ದಿ. ಆ ಡಾಕ್ಟ್ರನ್ನ ಕೇಳೋಳಂತೆ ಪೊದ್ದಿ. ನಾನು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಬರೋಂಥದ್ದೇನು ಪೊದ್ದಿ ಕೇಳೋಳಲ್ಲ, ಸಾಕು ಕೇಳು. ಪೊದ್ದಿ ಕೇಳಿರೋದಲ್ಲಿರಲಿ, ನಾನು ತೋರಿಸ್ತೀನಿ ಬಾ. ನೀನು ಸುಮ್ಕೇನಿಯ ನೋಡಿ ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಶುಗರು ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಅದು ಎಷ್ಟೈತಿ ಅಂತ ಗೊತ್ತಾಯ್ತದೆ. ಮಾತ್ರೆ ಗಿತ್ರೆ ಕೊಡೋಕ್ಕಿಲ್ವ ಡಾಕ್ಟ್ರು? ನಡೀರಿ ಹೋಗೋಣ. ಹಾಗೆ ಪೊದ್ದಿಗೆ ಹೇಳ್ಬಿಟ್ಟು ಬರಲ್ಲ ಅಜ್ಜಿ. ಅವಳೊಬ್ಳಿಗೆ ಎಲ್ಲ ಅಲ್ಲ ನಿನ್ನ ಮೇಲೆ ಲವ್ ಇರೋದು. ನನಗೂ ನಿನ್ನ ಮೇಲೆ ಲವ್ ಪಿರುತಿ ಎಲ್ಲನೂ ಐತೆ ನನಗೂ. ನೋಡು ಸುಮ್ಕೇನಿಯ ಬಾ ನನ್ನ ಜೊತೆ. ನಿಂಗೆ ಶುಗರು ಬಿ ಪಿ ಎಷ್ಟೈತೆ ಅಂತ ಡಾಕ್ಟ್ರ ಹತ್ರ ಚೆಕ್ ಮಾಡಿಸ್ಬಿಟ್ಟು ಡಾಕ್ಟ್ರೇನೇ ಹೇಳ್ತಾರೆ ಇಷ್ಟು ಶುಗರ್ ಐತೆ, ಇಷ್ಟು ಬಿ ಪಿ ಐತೆ, ಇಷ್ಟು ಅದೈತೆ, ಇಷ್ಟು ಇದೈತೆ ಅಂತ ಹೇಳ್ಬಿಟ್ಟು ನಿಂಗೆಲ್ಲ ಗೊತ್ತಾಯ್ತದೆ ಎಷ್ಟೆಷ್ಟು ಏನೇನು ಐತೆ ಅಂತ ಹೇಳ್ಬಿಟ್ಟು. ಬಾ ಸುಮ್ಕೇನಿಯ ನನ್ನ ಜೊತೆ. ನೋಡಿ ಅಮ್ಮಿ ಆಯ್ತು ನೋಡಿ. ಲೇ ಪೊದ್ದಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಿನಗೆ. ಇಷ್ಟು ಕೇನಿಯ ಬಿಡೋದಿಲ್ಲ. ಈ ಡಾಕ್ಟ್ರು ರಿಪೋರ್ಟ್ ತಗೊಬಿಟ್ಟು ಬರ್ತೀನಿ ಅಂತ ರಕ್ತ ಎಲ್ಲ ತಗೊಂಡೋದ್ರಲ್ಲ, ಈ ನೋರ್ಸ್ ಇನ್ನೂ ಬರಲಿಲ್ವೇ? ಅಜ್ಜಿ ನೀನು ತಲೆ ಕೆಡಿಸ್ಕೊಬೇಡ, ಬರ್ತಾರೆ ಎಲ್ಲ ಬರ್ತಾರೆ. ಡಾಕ್ಟ್ರು ಎಲ್ಲ ಬಂದ್ಬಿಟ್ಟು ಈಗ ಟೆಸ್ಟ್ ಮಾಡೋರಲ್ಲ ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ. ನಿಂಗೆ ಹುಷಾರೈತೆ, ಹುಷಾರಿಲ್ಲ, ಏನಿಲ್ಲ, ಏನದೈತೆ ಎಲ್ಲ ಪ್ರತಿಯೊಂದೂ ಹೇಳ್ತಾರೆ. ಏನೋ ಕಣವ ಈತಂತ ಹೇಳು ಎಲ್ಲನೂ. ಅಯ್ಯಪ್ಪ ಪೊದ್ದಿವಿ ಪಾಪ ನೋಡ್ಕೊಂಡು ಇಷ್ಟಿಷ್ಟೇನೇನಿಯ ಕೊಡ್ತಾಳೆ. ನೋಡ್ಕೊಂಡು ಏನಿಯ ಊಟವ. ಕಾಪಿನೂ ಕೊಡೋಕ್ಕಿಲ್ಲ. ನಾನು ಬಾದಾಮಿ ಎಲ್ಲ ಕುಡಿತಿದ್ನಲ್ಲ, ಶುಗರ್ಲೆಸ್ ಕಾಪಿ ಕೊಡ್ತಾಳೆ. ಏನು ಮಾಡನಿ. ಅಯ್ಯೋ ಸುಮ್ಕೆ. ಅದೇನೋ ಆಯ್ಕೊಂಡು ತಿನ್ನೋ ಕೋಳಿನ ಕಾಲು ಮುರಿದು ಕೂರ್ಸಂಗೆ ಆಗೋಗ್ಬಿಟ್ಟೈತಿ ನಾನು ಭಾಳಂತೂ. ಅದಕ್ಕೇನಾದ್ರು ಟೆಸ್ಟ್ ಮಾಡ್ಸಕ್ಕೆ ನೀನು ಕರ್ಕೊಂಬಿಟ್ಟು ಬಂದಿದ್ದು. ನೀನು ನೋಡ್ರೆ ನಂಗೆ ಅಯ್ಯೋ ಅನ್ನಿಸ್ತೈತೆ. ನೀನು ನೋಡಿದ್ರೆ ಏನಿಯ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅಂಥದ್ರಾಗ ನಾನು ಇನ್ನೇನ ಮಾಡೋಕ್ಕಾಯ್ತದ? ನೀನು ನೋಡಿದ್ರೆ ಏನಿಯ ಬೇಜಾರಾಯ್ತೈತೆ. ನೀನು ಸಮಾಧಾನ ಮಾಡ್ಕ ನೀನು. ಬರಲಿ ಡಾಕ್ಟ್ರು. ತೊಗೊಳ್ಳಿ ರಿಪೋರ್ಟ್ ಬಂದಿದೆ. ಮೇಡಮ್ ಹೇಳಿ ಅದೇ ಶುಗರು ಬಿ ಪಿ ಎಲ್ಲ ಹೆಂಗೈತೆ? ಅಯ್ಯೋ ಶುಗರ್ ಏನಿಲ್ಲ ಇವರಿಗೆ, ಬಿ ಪಿ ಸ್ವಲ್ಪ ಜಾಸ್ತಿ ಐತೆ ಅಷ್ಟೇನಿಯ, ಬಿಟ್ರೆ ಇನ್ನೇನು ಇಲ್ಲ. ಆರಾಮಾಗೆ ಹೆಲ್ದಿ ಆಗವ್ರೆ. ಇನ್ನೊಂದ್ಸಲ ಹೊಸಿ ನಮ್ಮ ಅಜ್ಜಿ ಕಿವಿ ಕೇಳಕ್ಕಿಲ್ಲ, ಒಂದ್ಸಲ ಜೋರಾಗಿ ಹೇಳಿ. ಶುಗರು ಏನೂ ಇಲ್ಲ, ಬಿ ಪಿ ಸ್ವಲ್ಪ ಜಾಸ್ತಿ ಐತೆ ಅಷ್ಟೇನೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ನಾರ್ಮಲ್ಲೇನೆ. ಹಬ್ಬ ನಮ್ಮ ಅಜ್ಜಿ ನಾರ್ಮಲ್ ಆಗೈತಲ್ಲ, ಇದಕ್ಕಿನ್ನೂ ಇನ್ನೇನು ಬೇಕು? ಅಯ್ಯೋ ನಾನು ವಾರಗಿತ್ತಿ ಸುಳ್ಳು ಹೇಳ್ಬಿಟ್ಟು ಪಾಪ ಅಜ್ಜಿಗೆ ಏನು ತಿನ್ನೋದು ಕೊಡ್ದಿದ್ದಂಗೆ ಮಾಡ್ಬಿಟ್ಟವಳೆ ಪಾಪ. ನಂಗೆ ನೆನೆಸ್ಕೊಂಡ್ರೇ ಬೇಜಾರಾಗ್ತದೆ. ಕುಡಿ ರಿಪೋರ್ಟ. ಅಜ್ಜಿ ತಗೊಳ್ಳಿ ಇದನ್ನ. ಏನೇ ಇದು ನಂಗೆ ಶುಗರ್ ಗಿಗರ್ ಏನೂ ಇಲ್ವೇ? ಹೇಳ್ತಿಲ್ವೇ ನರ್ಸಮ್ಮ ಏನಿಲ್ಲ ಅಂತ ಹೇಳ್ಬಿಟ್ಟು. ಆ ಪೊದ್ದಿ ನಿಂಗೆ ಅಡುಗೆ ಮಾಡಿಕ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳವಳೆ. ಸುಳ್ಳು ಬರೀ ಸುಳ್ಳೆ ಹೇಳವಳೆ. ಒಂದಕ್ಕಿಂತ ಕ್ಲಾಸ್ ತಗೊಳ್ಳಿ. ನಿಮ್ಮ ಜಮೀನಾಗ ತಿನ್ಕೊಂಡು ನಿಮ್ಮ ಜಮೀನಾಗ ಬಿದ್ದವಳೆ. ಇಲ್ದಿರೋದೆಲ್ಲ ಮಾತಾಡ್ತಾಳೆ ಅವಳು ಮನೆಯಾಳಿ. ನೀವು ಹೋಗಿ ಸರಿಯಾಗಿ ಕ್ಲಾಸ್ ತಗೊಳ್ಳಿ ನೋಡೋಣ.
ಅಯ್ಯೋ ಮನಿಯಾಳಿ ತಿಂದಿದ್ದಂಗೆ ಮಾಡ್ಬಿಟ್ಲಲ್ಲ ಇಷ್ಟು ದಿನನೂ. ಎಷ್ಟು ದಿನ ಐತೆ ಅದು 10-15 ದಿನ ಆಗಿಲ್ವೇ? ಅಯ್ಯೋ 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 ಏನೊಂದು ಚೂರು ಕೊಡ್ದಿದ್ದಂಗೆ ಸಕ್ಕರೆನೂ ಕೊಡ್ದಿದ್ದಂಗೆ ಏನೂ ಕೊಡ್ದಿದ್ದಂಗೆ ನಾನು ಅಯ್ಯಯ್ಯೋ ಅನ್ನಿಸ್ಬಿಟ್ಟು ಎಂತ ಕ್ಯಾಮೆ ಮಾಡ್ತಾವಳು ಇವಳಂತೂ. ಇವಳು ಮನಕಾಯಾಗ ಹೋಗ, ಇವಳು ಬರ್ಬಾರ್ದು ಬರ, ಇವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ಏನು ಅನ್ಕೊಂಬಿಟ್ಟವಳು ಇವಳು ನನ್ನ. ಅಷ್ಟೊಂದು ಅಮಾಯ್ಕೆ ಅನ್ಕೊಬಿಟ್ಟವಳೆ. ಮಾಡ್ತೀನಿ ಅವಳಿಗೆ. ನಡಿಯಜ್ಜಿ. ಪೊದ್ದಿ, ನಾವೆಲ್ಲ ಈ ವಜ್ಜಿದಾಗ ತುಪ್ಕು ಉಗಿಸ್ಕೊತಾ ಇದ್ರೆ ನೀನು ಆರಾಮಾಗಿದೆಯಾ? ಆರಾಮಾಗೆ ಗೊತ್ತು ಬಾ ನಿನ್ನ ಯೋಗ್ಯತೆ. ಈ ಗಜ್ಜಿ ಹತ್ರ ಅರಸ್ಕ ಕಾರಣ. ಲೇ ಪೊದ್ದಿ, ಲೇ ಪೊದ್ದಿ, ಲೇ ಪೊದ್ದಿ. ಯಾಕಜ್ಜಿ ಏನಾಯ್ತು? ಆ ಪೊದ್ದಿ ಮನೆಯಾಗಿಲ್ಲ. ಪೊದ್ದಿ ಏನೋ ಕೆಲಸ ಐತಿ ಅಂತ ಹೇಳ್ಬಿಟ್ಟು ಅದೇ ಟಾರೆಲ್ಲ ಹಾಕ್ತಾವ್ರಲ್ಲ ಊರಾಗೆ, ಅದಕ್ಕೆ ನೀ ಈಚೆ ಕಡೆ ಅವಳಿ. ಮನೆಯಾಗಿಲ್ಲ ಅವಳು. ನಂಗೆ ಆ ಮನೆಯಾಳಿ ನೆನೆಯ ಬೇಕು. ಕಾರ್ಯ ಮನೆಯಾಳಿನ ನಂಗೆ ಶುಗರ್ ಐತೆ BP ಐತೆ ಅಂತ ಸುಳ್ಳು ಹೇಳ್ಬಿಟ್ಟು ತೆಪ್ಪಿಸ್ಕೊಬಿಟ್ಲ ಅವಳು. ಏನು ಹೇಳ್ತಿದ್ದಿ ಅಜ್ಜಿ? ನಾನೇನು ಅಮಾಯ್ಕೆ ಅನ್ಕೊಬಿಟ್ಲ ಅವಳು. ಶುಗರ್ ಐತೆ BP ಐತಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಬಿಟ್ಟು ನನ್ನ ಹತ್ರ ಅಡುಗೆ ಮಾಡ್ಕೊಳಿದಂಗೆ ತಪ್ಪಿಸ್ಕೊಂಬಿಟ್ಟವಳಲ್ಲ ಕಿತ್ತೋದು ಮನೆಯಾಳಿ. ಇನ್ನೆಲ್ಲ ಅಡುಗೆ ಮಾಡ್ಕೊಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಬಿಟ್ಟು ನಾನು ಹೋಗಿ ಡಾಕ್ಟ್ರ ಹತ್ರ ಪಾಪ ಪ್ರೇಮಿ ಕಡೆಯಿಂದ ಪರೀಕ್ಷೆ ಮಾಡಿಸ್ಕೊಂಡೆ. ಶುಗರು ಇಲ್ಲ, BPನೂ ಇಲ್ಲ, ಏನೂ ಇಲ್ಲ. ನನಗಂತೂ ಮತ್ತಿಷ್ಟು ದಿನ ತಿನ್ನೋದನ್ನೆಲ್ಲನೂ ಹಾಳು ಮಾಡಾಕ್ಬಿಟ್ರಲ್ಲ ಕಳ್ಳುಗಳು. ಎಂಥ ಕಳ್ಬೊಡ್ಡೈತದ ಇರಬೇಡ ಹೇಳು. ಎಲ್ಲ ಒಂದೇ ಕಿತ್ತ ಹಾಳು ಮಾಡಿ ಬೆಂಕಿ ಇಕ್ಬಿಟ್ರಲ್ಲ. ಏನು ತಗೊಂಡು ಹಾಕ್ಬೇಕು ನೀವು ಎಲ್ರಿಗೂ ಹೇಳು. ಕರಿ ಅವಳು ಬೀದಿನಾಗ ಬಿಡಿಸ್ತೀನಿ ಗಾಳಿಯ ಪೊದ್ದಿಗೆ. ಏನು ಮೆರ್ಕೊಂಡು ಕುಂತವಳಲ್ಲ. ನಂದು 3 ಎಕರೆ ಜಮೀನ ವಾಪಸ್ ಕಿತ್ಕೊಳ್ಳಿಲ್ಲ ಅಂತಂದರೆ ಕೇಳು. 3 ಎಕರೆ ಜಮೀನು ನನಗಂತೂ ಬೇಕೇ ಬೇಕು ವಾಪಸ್ಸು. ಅಜ್ಜಿ ಅಂತ ಹೇಳ್ಬಿಟ್ಟು 15 ದಿನದಿಂದ ಕೂಳು ನೀರು ಹಾಕಿಲ್ವಲ್ಲ ಮನೆಯಾಳಿ ಅವಳು. ಅಯ್ಯೋ ಈ ಪೊದ್ದಿ ಇವಾಗೆ ಬಂದ್ಲಲ್ಲಪ್ಪ. ಯಪ್ಪ ರಾಧಕ್ಕ, ಏನು ಮಾಡ್ತಿದ್ದೆ? ಲೇ ಪೊದ್ದಿ, ಏನು ಅನ್ಕೊಂಡಿದ್ಯ ನನ್ನ ಯಾಮಾರಿಸ್ಬೋದು ಅಂತ ಅನ್ಕೊಂಬಿಟ್ಟಿದ್ದೀನಿ. ನೀನು ಹೇಳ್ದಂಗೆ ಏನನ್ನ ಮಾಡ್ಬೋದು ಅಂತ ಅನ್ಕೊಂಬಿಟ್ಟಿದ್ದೀನಿ. ಮುದುಕಿನ ಏನು ಅನ್ಕೊಂಡಿದ್ಯಾ ನೀನು? ಅಷ್ಟು ಸುಲಭ ಅನ್ಕೊಂಬಿಟ್ಟಿದ್ದೆ ನಾನು ಯಾಮಾರ್ಸಕ್ಕೆ. ನನಗೆ ಸುಳ್ಳು ಹೇಳ್ಬಿಟ್ಟು ನನಗೆ ಯಾಮಾರಿಸ್ತಾ ಇದೆಯೇನೆ. ಅಯ್ಯೋ ನಾನೇನು ಅಜ್ಜಿ ಮಾಡಿದೆ? ನನಗೆ BP ಐತೆ, ಶುಗರ್ ಐತೆ, ಇನ್ನೊಂದೇನೋ ಕಿತ್ತೋದು ಕಾಯಿಲೆ ಐತಿ ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೇನು ಇಲ್ದಿರೊಳಗೆ ನಾನು 10-15 ದಿನದಿಂದ ಹಾಲು ಕುಡಿಲಿಲ್ಲ, ಸರಿಯಾಗಿ ಒಂದು ಬೋಂಡ ಬಜ್ಜಿ ತಿನ್ನಲಿಲ್ಲ, ಏನು ಮಾಡಲಿಲ್ಲ. ನನ್ನೇ ಮೂಲು ಕೂರಿಸ್ಬಿಟ್ಟಿದ್ದೀಗಲ್ಲೇ ನೀನಂತೂ ಅಡುಗೆ ಮಾಡಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಇಷ್ಟು ನಾಟಕ ಆಡ್ಬಿಟ್ಟು ಇಷ್ಟು ಸುಳ್ಳು ಹೇಳ್ತಿದ್ದೀಯೇ ಕಿತ್ತೋದೊಳೆ. ನಿನ್ನಿಂದನೇ ಇದೆಲ್ಲನೂ ಆಗಿದ್ದು. ಕಿತ್ತೋದು ಮನೆಯಲ್ಲಿಂದ ತಗೊಬಿಟ್ಟು ಬಂದು ಏನು ಮಾಡ್ತಾ ಇದ್ದೀಗ ನೀನಂತೂ? ಇಷ್ಟೆಲ್ಲ ಮಾಡ್ತಿದ್ದೀಗಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದಿಲ್ವೇನೆ? ಲೇ ನಾನು ಕೊಟ್ಟಿದ್ದೀರಲ್ಲ 3 ಎಕರೆ ಜಮೀನ ವಾಪಸ್ ಕೊಟ್ಬಿಡು, ಸುಮ್ಮನೆ ಕೊಟ್ಬಿಡು. ಅಯ್ಯೋ ಅಜ್ಜಿ, ಅಯ್ಯೋ ತಾಳ್ಮೆಯಿಂದ ಇರು. ನಿಂಗೆ ಯಾರು ಡಾಕ್ಟ್ರು ಹೇಳಿದ್ದು? ಯಾರಪ್ಪ ಹೇಳಿದ್ರು ನಿಂಗೆ ಏನೂ ಇಲ್ಲ ಅಂತ? ಪಾಪ ಪ್ರೇಮಿ ಕರ್ಕೊಂಡೋಗಿದ್ಲು ಆಸ್ಪತ್ರೆಗೆ. ನನ್ನ ಪ್ರೇಮಿ ಕರ್ಕೊಂಡೋಗ್ಬಿಟ್ಟು ಪರೀಕ್ಷೆ ಎಲ್ಲ ಮಾಡಿಸ್ಬಿಟ್ಟು ನನಗೆ ಯಾವ ದೊಡ್ಡ ರೋಗನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಡಾಕ್ಟ್ರು. ನನ್ನ ಕಣ್ಣು ಮುಂದೆನೇ ಹೇಳಿದ್ರು. ನಾನು ಕರ್ಕೊಂಬಿಟ್ಟು ಬಂದಿದ್ದೀನಿ ನಾನು. ಅವಳೇ ಪಾಪ ಕರ್ಕೊಂಡೋಗಿ ಎಲ್ಲ ತೋರಿಸಿ ಎಲ್ಲ ಮಾಡಿ ಕಳಿಸೋಳು ನನ್ನ. ಏನೇ ಅನ್ಕೊಂಬಿಟ್ಟಿದ್ಯಾ ನೀನು? ತಿಂತಿರೋದು ನನ್ನ ಜಮೀನ. ಕರಿಯ ನಿನ್ನ ಗಂಡನ ನೀನು ನೋಡಿಸ್ಬಿಡ್ತೀನಿ ಇಲ್ಲಿಂದ. ಕರಿಯ ನಿನ್ನ ಗಂಡನ. ಇದೇನೇ ನಿಮ್ಮ ಮನೆ ತೋರ್ ಮನೆ ಕಲ್ಸ್ಕೊಟ್ರದು ಬುದ್ಧಿಯ? ಸುಳ್ಳು ಹೇಳೋದು ಕಲ್ಸ್ಕೊಟ್ಟವ್ರೇನೆ. ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ. ಇದು ನೀನು ಏನು ಕಲ್ಸ್ಕೊಟ್ಟಿರೋದು? ಎಲ್ಲ ಮನೆಯಾಳ ಪ್ರೇಮಿ ತಗ್ಲಾಕ್ಬಿಟ್ಟಿದ್ದೀಗಲೇ ನನ್ನ. ಸರಿಯಾಗಿ ತಗ್ಲಾಕಿದ್ದೀಗಲ್ಲ. ಎಂಥ ಬಿಲ್ಲಲ್ಲಿ ಇರಬೇಡ. ಬೇಕಂತ ಕರ್ಕೊಂಡೋಗಿ ಪರೀಕ್ಷೆ ಮಾಡ್ಸ ಅಂತದೇನಿತ್ತು? ಬೇಕಂತ ನಿನಗೆ ಕರ್ಕೊಂಡೋಗೋಳಿ ಪರೀಕ್ಷೆ ಮಾಡ್ಸೋಕ್ಕೆ ಅಂತ ನಿನಗೆ. ಕಿತ್ತೋದು ಮಳ್ಳಿ. ನನಗೆ ಇವಳು ಯೋಗ್ಯತೆ ಗೊತ್ತಿಲ್ವೇ ನನಗೆ? ಇವಾಗ ಇವಮ್ಮ ಮಾತಿಗೆ ಮುಂಚೆ 3 ಎಕರೆ ಕೊಡು. ಇವಮ್ಮನ ಯಾರು ನೋಡ್ಕೊಂತಾರೆ? ದಿನ ಬೆಳಗ್ಗೆ 50 ಅಡುಗೆ ಕೇಳ್ತಾಳೆ. ಏನಾರ ಹೇಳ್ಬೇಕಲ್ಲ. ಲೇ ಪೊದ್ದಿ, ತಗ್ಲಾಕೊಂಡಿದ್ಯಾ? ನೀಟಾಗಿ ವಾಪಸ್ ಬರಂಗೆ ಮಾಡು. ನೋಡ್ದಾರದಕ್ಕ ಒಳ್ಳೆಯರು ಕಾಲ ಇಲ್ಲ ಅನ್ನೋದು ಅದಕ್ಕೆ ನಿನಗೆ. ಈ ವಜ್ಜಿಗೆ ನನ್ನ ಬೆಲೆ ಗೊತ್ತಿಲ್ಲ. ಈ ಪೊದ್ದಿ ಅಂದರೆ ಬರೀ ಸುಳ್ಳು ಹೇಳೋದು, ಹುಟ್ಟು ಸುಳ್ಳಿ, ಬಾಯಿ ಬಡ್ಕಿ, ಅದು ಇದು ಅಂತ ಅನ್ಕೊಂಬಿಟ್ಟೈತೆ. ಏನು ಅನ್ಕೊಂಬಿಟ್ಟಿದ್ಯಾ? ನಾನು ಸುಳ್ಳಿ ಮಾಡ್ಕೊಂಬಿಟ್ಟಿದ್ದೀಗ ನಿನ್ನನ್ನು? ಸುಳ್ಳಿನ ನಾನು? ಏನೋ ಪಾಪ ಮುದುಕಿ ಅಂತ ಹೇಳ್ಬಿಟ್ಟು ಸಹಾಯ ಮಾಡೋಕ್ಕೋದ್ರೆ ಹಿಂಗೆ ಮಾಡೋದು. ಅಬ್ಬಾ ಸಾರಿ ಅಜ್ಜಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮಾಡೋಕ್ಕೋದ್ರೆ ಹಿಂಗೆ ಮಾಡೋದು ನೀನು? ಸರಿ ಅಮ್ಮ, ಆಯಿತು, ಒಪ್ಕೋತೀನಿ. ಎಷ್ಟು ದಿನ ಆಯಿತು ನೀನು ಶುಗರ್ ಗಿಗರ್ ತಿನ್ನೋದೆಲ್ಲ ಬಿಟ್ಟು ಬೋಂಡ ಬಜ್ಜಿ ತಿನ್ನೋದು ಬಿಟ್ಟು ಎಷ್ಟು ದಿನ ಆಯಿತು? ನಿಮ್ಮ ಮನೆಗೆ ಬಂದು 15 ದಿನ ಆಯಿತು. 15 ದಿನದಿಂದ ನಾನು ಏನು ತಿಂದೇ ಇಲ್ಲ. ಸರಿ, 15 ದಿನದಿಂದ ನೀವು ಸ್ಟ್ರಿಕ್ಟಾಗಿದ್ದೀರಾ. ಏನು ತಿಂದಿಲ್ಲ, ಶುಗರ್ ತಿಂದಿಲ್ಲ, ಬೋಂಡ ಬಜ್ಜಿ ಏನೂ ತಿಂದಿಲ್ಲ, ಫುಲ್ ಸ್ಟ್ರಿಕ್ಟಾಗಿದ್ದೀರಾ. ಸರಿ ಒಪ್ಕೋತೀನಿ, ಫುಲ್ ಸ್ಟ್ರಿಕ್ಟಾಗಿದ್ದೀರಾ ಬಿಡು ಅಂತ ಹೇಳ್ಬಿಟ್ಟು. ನೀವು ಹಂಗೆ ಫುಲ್ ಸ್ಟ್ರಿಕ್ಟಾಗಿರೋದಕ್ಕೆ ಏನಿಯ ತಾನೇ ನಿಮ್ಗೆ ಶುಗರು BP ಏನೂ ಇಲ್ಲ ಅಂತ ಗೊತ್ತಾಗಿದ್ದು. ಈಗ ಇಷ್ಟು ದಿನ ಹೆಂಗೆ ತಿಂದಿದ್ರು ಹಾಗೆ ತಿಂದಿದ್ರೆ ಶುಗರು BP ಐತಿ ಅಂತ ಗೊತ್ತಾಗೋದು. ನೀವು ತಿನ್ನಲಿಲ್ಲ. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡೆ. ಮುದ್ದೆ, ಅನ್ನ, ಸಾರು, ಸೊಪ್ಪು, ಸದೆ ಅಂತ ಹೇಳ್ಬಿಟ್ಟು ನಿಮಗೆ ತಿನ್ನಿಸ್ದೆ. ಇವಾಗ ಏನಾಯಿತು? 15 ದಿನಕ್ಕೆ ನಿಮ್ಮ ಆರೋಗ್ಯ ಸೋರಾಯಿತು. 15 ದಿನಕ್ಕೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಾಯಿತು. ಅದಕ್ಕೆ ನೀನು ಆರೋಗ್ಯ ಚೆನ್ನಾಗಾಗಿರೋದಕ್ಕೆ ನೋಡು ನೀವೂ ಆರಾಮಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ. ಅಷ್ಟೇ ನೀನು. ಈಗ ಅದ್ರಾಗ ಏನೈತೆ ಹೇಳು? ಹಂಗಾರೆ ನೀನು ನನ್ನನ್ನು ಸಂದಾಕ್ ನೋಡ್ಕೊಂಡಿದ್ದಕ್ಕೆ ನನ್ನ ಕಾಯಿಲೆಲ್ಲ 15 ದಿನಕ್ಕೆ ಹೊಂಟೋಗೈತೆ ಅಂತ ಹೇಳ್ತಾ ಇದ್ದೀಗ? ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ 15 ದಿನ ನಿಮ್ಗೇನು ಊಟ ಹಾಕದಿದ್ದಂಗೆ ನೀಟಾಗಿ ನೋಡ್ಕೊಂಡಿದ್ದಕ್ಕೆ, ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತಾನೇ ನಿಮಗೂ ಏನೂ ಇಲ್ಲ ಅಂತ ಇದಾಗಿದ್ದು. ನೋಡಿ, ಈಗೂ ಬೇಕಾದ್ರೆ 15 ದಿನ ಚೆನ್ನಾಗಿ ತಿನ್ನಿ.
ನನಗಿಂದ 15 ದಿನ ಬಿಟ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸಿ. ಅವಾಗ ನಿಮ್ಗೇನೇ ಗೊತ್ತಾಯ್ತದೆ ಏನಾಗೈತೆ, ಏನು ಬಿಟ್ಟೈತೆ, ಏನು ಎತ್ತ ಅಂತೇಳ್ಬಿಟ್ಟು ನಿಮ್ಗೂ ಸಂದಕ್ಕೆ ಅರ್ಥ ಆಯ್ತದೆ. ಬಿಡಿ, ಈಗೇನು ನಿಮ್ಗೆ ಬಾದಾಮಿ ಅಲ್ಲಿ ಕಾಯಿಸ್ಕೊಂಬಿಟ್ಟು ಬರಬೇಕು ತಾನೆ. ಬರಲಿ ಬಿಡು ಶುಗರು. ನನ್ನ ಮಕ್ಕಳು ಮದುವೆ ಎಲ್ಲ ನೋಡಬೇಕು ಅಂತ ಹೇಳ್ತೀರಾ? ಆಯಿತು ರಾಧಕ್ಕ, ನೋಡಿ ಈ ಬಜ್ಜಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಡೋಣ. ಬೇಡ ಬಿಡು, ಏನು ಬೇಡ. 15 ದಿನ ಹೆಂಗೋ ನೆಟ್ಗಿದ್ನಲ್ಲ ಹಂಗೆ ನೆಟ್ಗಿತ್ತೀನಿ ಬಿಡು. ಅಜ್ಜಿ ಎಲ್ಲ ಬೇಕು ಅಂದರೆ ಪಾಪ ಪೊದ್ದಿ ಮಾಡ್ಕೊಡ್ತಾಳೆ, ಇಲ್ಲ ಅಂತಲ್ಲ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊಟ್ಟಿಲ್ಲ ಅಷ್ಟೇನಿಯ. ಪೊದ್ದಿ ಭಾಳ ಒಳ್ಳೆಳು, ಅವಳು ಮಾಡ್ಕೊಡೋಕ್ಕಿಲ್ಲ ಅಂತ ಯಾವತ್ತೂ ಅನ್ನೋಕ್ಕಿಲ್ಲ. ನೀವು ಹಿಂಗೆ ಮಾಡ್ಕೊಡ್ಬೇಕು ಅಂತಂದ್ರೆ ಹಂಗೆ ಮಾಡ್ಕೊಟ್ಬಿಡ್ತಾಳೆ. ಅವಳು ಮಾಡ್ಕೊಡಿದಂಗೆ ಇತ್ತಾಳೆ. ನೀವು ಯಾರ್ಯಾರು ಮಾತೋ ಕೇಳಿ ಹಿಂಗೆ ಆಡಬೇಡಿ ಅಜ್ಜಿ. ಈಗೇನು ಇವತ್ತಿಂದ ತಿನ್ನಿ ಆರಾಮಾಗೆ ಮಾಡ್ಕೊಡ್ತಾಳೆ. ಅವಾಗ ಅವಳು ಎಲೆಕ್ಷನ್ ಬಿಸಿನಾಗಿದ್ಲು, ಈಗೆಲ್ಲ ಎಲೆಕ್ಷನ್ ಮುಗಿದೋಗೈತೆ. ತಿನ್ನಿ, ಏನೋ ವಯಸ್ಸಾಗಿರೋ ಅಜ್ಜಿ ಅಲ್ವಾ, ಶುಗರು ಬಿ ಪಿನಾಗೇನೋ ಹೊಂಟೋಗ್ಬಿಡ್ತಾಳಲ್ಲ ಅಂತ ಬೇಜಾರಿಗೆ ಹೊಟ್ಟೆ ಊರಿಗೆ ಹಂಗೆ ಏಳೈತೆ ಅಷ್ಟೇನಿಯ. ನಿಜನಾ? ಹೂ ಕಣಜ್ಜಿ, ನೀನು 15 ದಿನ ನೋಡು, 15 ದಿನ ಏನು ತಿಂದಿರೋದಕ್ಕೇನಿಯ ಶುಗರು ಬಿ ಪಿ ಎಲ್ಲ ಕಮ್ಮಿ ಆಗೈತೆ ಅಂದರೆ ನೀವು ಯೋಚನೆ ಮಾಡಿ ಅಜ್ಜಿ. ಹಂಗೆ ನೀವು ಎಂದೋ ಒಂದಿನ ತಿನ್ಬೇಕು ಅಜ್ಜಿ. 15 ದಿನಕ್ಕೋ 20 ದಿನಕ್ಕೋ ಒಂದು ಕಿತ್ತ ತಿನ್ನಬೇಕು. ತಿಂದ್ಬಿಟ್ಟು ಅರಗಿಸ್ಕೋಬೇಕು. ಅದು ಬಿಟ್ಬಿಟ್ಟು ದಿನ ಬಜ್ಜಿ ಬೋಂಡ ತಿಂತಿದ್ರೆ ಮನುಷ್ಯ ಏನಾಯ್ತಾರೆ ನೀವೇ ಯೋಚನೆ ಮಾಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ದೆ ಅಷ್ಟೇ ನೀನಿಯ. ಇದ್ರ ಮೇಲೆ ನಿಮ್ಮ ಇಷ್ಟ. ಸರಿ ರೀ, ಹೋಗ್ಬಿಟ್ಟು ಬಜ್ಜಿ ಹಾಕ್ತೀನಿ. ಬೇಡ ಪದ್ದಿ, ಏನು ಬೇಡ ಬಿಡು, ಸುಮ್ಮನೆ ಯಾಕೆ. ಇಲ್ಲಿ ಹೇಳಜ್ಜಿ, ಹಾಕ್ತೀನಿ ಹೋಗಿ. ಲೇ ಪದ್ದಿ ಬೇಡ ಬಿಡೇ, ಲೇ ಪದ್ದಿ ಹೇಳಮ್ಮಿ, ಏನು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನನಗೆ ಏನೋ ನಮ್ಮ ಈ ಪಾಕುಟ್ರು ಅರ್ಥವೇ ಆಗೋಕ್ಕಿಲ್ಲ, ಗೊತ್ತು ಹಾಕಿಲ್ಲ ನನಗಂತೂ. ಈ ಡಾಕ್ಟ್ರು ಇಸಿದಾಗ ನನಗಂತೂ ಏನೂ ಗೊತ್ತಾಗೋಕ್ಕಿಲ್ಲ. ಏನು ಕತಿಯೋ. ನಾನಂತೂ ಗೊಟ್ಟಿಗಿತ್ತಿ ಸಂದಕ್ಕೇನೇ ಇದ್ದೀನಿ. ಏನೋ ಮುಂದೇನು ಚೆನ್ನಾಗಿರ್ಬೇಕು ಅಂತಂದರೆ ಮುದ್ದೆ ಗಿದ್ದೆ ಸೊಪ್ಪು ತರಕಾರಿ ಅಂಥವಿಂತವು ತಿಳ್ಕೊಂಡು ಇರಿ. ವಯಸ್ಸಾದವ್ರಿಗೆ ಕರ್ಗಕ್ಕಿಲ್ವಂತೆ. ಬೇಗ ನೋಡಿ ಯೋಚನೆ ಮಾಡಿ. ಏನರಪ್ಪ ಇವ್ರು ಹೇಳೋದೆಲ್ಲ ನಂಬಕ್ಕಿಲ್ಲ. ನೀವೇ ಹೇಳಿ, ನಿಜವೇ? ದಿನ ಬಜ್ಜಿ ಬೋಂಡೆಲ್ಲ ತಿಂದರೆ ಏನಾಯ್ತದೆ? ನೀವೇ ಹೇಳಿ. ಹಂಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೇ ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.